ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ಗೀತಾ. ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಶಾಪಿಂಗ್ ಆ್ಯಂಡ್ ಡೈಲಿ ರೊಟೀನ್ ವ್ಲಾಗ್. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ, ಹಾಗೆ ಇನ್ಫಾರ್ಮೇಟಿವ್ ವಿಡಿಯೋ ಕೂಡ ಆಗಿದೆ. ಡೆಫಿನೆಟ್ಲಿ ನೀವು ಕೂಡ ಎಂಜಾಯ್ ಮಾಡ್ತೀರಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರುತ್ತೆ. ನೀವು ಯಾವುದೇ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ವಿಡಿಯೋನ ಶೇರ್ ಮಾಡಿ. ಸೊ ಬನ್ನಿ, ಆಗಿದ್ದರೆ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಮಧ್ಯಾಹ್ನ 12 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋ ನಾನು ಏನು ಶೇರ್ ಮಾಡಿದ್ನಲ್ಲ, ಸೊ ವಿನೀತ್ ಸ್ಕೂಲ್ದು ಪ್ರಿಪ್ರೇಷನ್ನದು ವ್ಲಾಗನ್ನ, ಸೊ ಆ ವಿಡಿಯೋಗೆ ಸಂಬಂಧಪಟ್ಟಂಗೆ ಸೊ ಬುಕ್ಸ್ ಎಲ್ಲ ಕೊಟ್ಟಿದ್ರಲ್ಲ ಸ್ಕೂಲಲ್ಲಿ, ಅದಕ್ಕೆ ಕವರ್ ಹಾಕೋದು ಎಲ್ಲ ಕಂಪ್ಲೀಟ್ ಆಗಿತ್ತು. ಸೊ ಅದನ್ನೆಲ್ಲ ಇವಾಗ ಸ್ಕೂಲ್ಗೆ ರಿಟರ್ನ್ ಸಬ್ಮಿಟ್ ಮಾಡಬೇಕಿತ್ತು. ಸೊ ಅದಕ್ಕೋಸ್ಕರ ವಿನೀತ್ ಮತ್ತು ಸೊ ನನ್ನ ಹಸ್ಬೆಂಡ್ ಕೂಡ ಹೋಗಿ ಕೊಟ್ಟು ಬಂದರು. ಸೊ ಹಾಗೆ ನಾವು ಮನೆಗೆ ಬಂದುಬಿಟ್ಟು ನಂತರ ಊಟ ಎಲ್ಲ ಮುಗಿಸ್ಕೊಂಡು, ಇನ್ನೇನು ನಾಳೆನೇ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಶಾಪಿಂಗ್ ಇತ್ತು, ಅದಕ್ಕೋಸ್ಕರ ಹೊರಗಡೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ವಿಡಿಯೋ ಹಾಕಲಿಕ್ಕೆ ಸ್ವಲ್ಪ ಲೇಟ್ ಆಗಿದೆ. ಸೊ ವಿಡಿಯೋ ತುಂಬ ಇನ್ಫಾರ್ಮೇಷನ್ ವಿಡಿಯೋ ಕೂಡ ಆಗಿದೆ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾವು ಬನ್ನೇರ್ಘಟ್ಟ ರೋಡ್ನಲ್ಲಿ ಇರ್ತಕ್ಕಂಥ ಬಾಟಾ ಶೋರೂಮ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಮಾತ್ರ ಕಾರ್ ಪಾರ್ಕಿಂಗ್ ಅಂತೂ ಇರೋದೇ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಕೂಡ ಬೈಕ್ ತೊಗೊಂಡು ಬಂದಿದ್ದೀವಿ. ಸೊ ಇಲ್ಲಿ ನಾಳೆ ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಗ್ತಾಯಿದೆ ಅಲ್ವಾ, ಅದಕ್ಕೋಸ್ಕರ ಸ್ಕೂಲ್ ಶೂನ ತಗೋಬೇಕಿತ್ತು ವಿನೀತ್ಗೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಎಂಜಾಯ್ ದ ವಿಡಿಯೋ. ಎಷ್ಟಿದೆ ವಿನೀತ್ ನಂಬರ್? ಅದಕ್ಕೆ ಮಾತ್ರ ಡಿಸ್ಕೌಂಟ್? ಹೌದು. ಕಾರ್ಡ್ ಇಲ್ಲ, ಬೇರೆಯವ್ರಿಗೆ ಇರಲ್ಲ. ಬೇರೆಯವ್ರಿಗಿಲ್ಲ. ಸೈಜ್ ಎಷ್ಟು ಅಂತೆ? ಸೈಜ್ ಎಷ್ಟು ರೀ? ಅಲ್ಲ ಸೈಜ್ ಎಷ್ಟು ರೀ ಅದೇ? 2ನಾ? ಅಲ್ಲ 11 ಅಂತಿತ್ತು ಲಾಸ್ಟ್ ಟೈಮ್. ಹೌದಾ? ಅಲ್ಲ, ಈಗ ಕಾರ್ಮಲ್ಲು ಸೇರ್ಬೋದು ಹೋಲಿಸ್ಬಿಟ್ಟಿಗೆ ಇದೇನೆ ಲೀವ್ ಫಸ್ಟ್ ಏನ? ವಾಕ್ ಮಾಡಿ ನೋಡು, ಕಂಫರ್ಟಬಲ್ ಇದೆಯಾ ನೋಡ್ಕೊ. ಸರಿ, ಅಲ್ಲಿವರೆಗೂ ಹೋಗಿ ಬಾ. ಅಲ್ಲಿವರೆಗೂ ಎಂಡ್ವರೆಗೂ ಹೋಗಿ ವಾಕ್ ಮಾಡ್ಕೊಂಡು ಬಾ. ನಿಧಾನವಾಗಿ ಕರೆಕ್ಟಾಗಿ ವಾಕ್ ಮಾಡಿ ನೋಡು. ಸರಿ, ಈಗ ಅಲ್ಲಿವರೆಗೂ ವಾಕ್ ಮಾಡ್ಕೊಂಡು ಬಾ. ಹೋಗಿ ಗೋ. Don't worry about that minute. Socks ಕಂಫರ್ಟಬಲ್ ಇದೆಯಾ? ಸರಿ, ಕರೆಕ್ಟಾಗಿದೆಯಾ? ಸರಿ. ಹಾಂ ಹಾಂ, ಕರೆಕ್ಟಾಗಿದೆಯಾ? ವಿನೀತ್ ಟ್ರೈ ಮಾಡಪ್ಪ. ಅವನು ಏನಂದ, ಇಲ್ಲಿ ಹಿಂಗೆ ಸ್ಲಿಪ್ ಆಗುತ್ತೆ ನಡಿವಾಗಂದ. ಸ್ವಲ್ಪ ಲೂಸ್ ಇರುತ್ತೆ ಅಲ್ಲ, ಅದರಿಂದ. ಅಲ್ಲ, ಸಾಕ್ಸ್ ಹಾಕಿದ್ರೆ ಕರೆಕ್ಟ್ ಆಗುತ್ತೆ. ವೈಟ್ ಹಾಕಿಸ್ಕೊಬಿಟ್ಟು ಬೋದು, ಏನು ತೊಂದರೆ ಇಲ್ಲ. ಸರಿ, 1 ಇಯರ್ ಮೇಲೆ ಬರೋದು. ಅದೇ 1 ಇಯರ್ ಬಂತು ಲಾಸ್ಟ್ ಟೈಮ್. ಮೇಲೆ ಯೂಸ್ ಮಾಡೋಕ್ಕಾಗಲ್ಲ. ಬೆಳೀತಾ ಇರ್ತಾರೆ ಹುಡುಗರೆಲ್ಲ. ಈಗ ನಾವು ಯಾಕೆ ತಗೊಂಡ್ರೆ ಏನಾಯ್ತದ, ಮುಂದುಗಡೆ ಕಟ್ ಆಗಿಬಿಡುತ್ತೆ, ಗ್ಯಾಪ್ ಜಾಸ್ತಿ ಬರುತ್ತೆ, ಬೆಂಡ್ ಆಗೋದು ಕಟ್ ಆಗುತ್ತೆ. ಹಾಂ ಏನಿದೆ
ನಿನ್ನ ಥರನೇ ಇದೆ. ಓ ಈ ಥರ ಬೇರೆ ಇದೆಯಾ? ಲೇಸ್ ಇದೆ ಅದಕ್ಕೆ. ಸರಿ ಲೇಸದ್ದು ಕಂಫರ್ಟ್ ಇರಂಗಿಲ್ಲ ವಿನೀತ್. ಆ ಥರನ ಬೆಸ್ಟ್. ನೀ ತೊಗೊಂಡಿದೆಯಲ್ಲ ಅವೇ ಚೆನ್ನಾಗಿರತ್ತೆ ಸ್ಕೂಲ್ಗೆ. ಎಸ್. ಹಾಂ ಯಾವ್ದು ಸರಿ ಇಲ್ಲ? ಓಕೆ ಓಕೆ. ನೀನು ತೊಗೊಂಡಿದ್ದು ಯಾವ್ದು ಇದ್ರಾಗ? ಯಾವುದದು? ಇದು ಸ್ಪೀಡ್ ಬೆಸ್ಟ್ ಸೆಲ್ಲರ್. ಅದನ್ನು ತೊಗೊಂಡೆಲ್ಲ? ಓಕೆ. ಅಲ್ಲೇ ಬಿಲ್ ಮಾಡಿಸ್ಬೇಕು. ಬಿಲ್ ಮಾಡ್ಸಕ್ಕೆ ಕೊಡು. ಸೊ ನೋಡ್ತಾ ಇದ್ದೀರಲ್ವಾ, ವಿನೀತ್ ಸ್ಕೂಲಿಂದ ಬಾಟಾ ಶೋರೂಮ್ದು ಕೂಪನ್ ಕಾರ್ಡ್ ಕೂಡ ಕೊಟ್ಟಿದ್ದರು. ಸೊ ವಿನೀತ್ ಸ್ಕೂಲಿಗೆ ಸಂಬಂಧಪಟ್ಟಂಗೆ ವೈಟ್ ಆ್ಯಂಡ್ ಬ್ಲ್ಯಾಕ್ ಶೂ ತೊಗೋಬೇಕಿತ್ತಲ್ವ. ಸೊ ಅದರಲ್ಲೂ ಆ್ಯಂಟಿ ಬ್ಯಾಕ್ಟೀರಿಯಲ್ ಶೂ ತೊಗೋಬೇಕಿತ್ತು. ಸೊ ಅದು ಕೂಡ ತೊಗೊಂಡಾಯಿತು. ಸೊ ಆ ಒಂದು ಕೂಪನ್ ಕಾರ್ಡ್ ಯೂಸ್ ಮಾಡಿದರೆ ನಮಗೆ 10% ಡಿಸ್ಕೌಂಟ್ ಕೂಡ ಸಿಕ್ತು. ಸೊ ಅದನ್ನು ತಂದವ್ರಿಗೆ ಮಾತ್ರ ಡಿಸ್ಕೌಂಟ್ ಕೊಡ್ತಾರೆ. ನಮಗೂ ಕೂಡ ಫೈನಲ್ ಪ್ರೈಸ್ ಮೇಲೆ 10% ಡಿಸ್ಕೌಂಟ್ ಕೂಡ ಸಿಕ್ತು. ಸೊ ಯಾವ್ಯಾವ ಸ್ಕೂಲ್ನವರು ಡಿಸ್ಕೌಂಟ್ ಕಾರ್ಡ್ ಕೊಟ್ಟಿರ್ತಾರೆ ಬಾಟಾ ಶೋರೂಮದ್ದು, ಸೊ ಅವ್ರಿಗೆ ಮಾತ್ರ ಈ ಒಂದು ಡಿಸ್ಕೌಂಟ್ ಸಿಗತ್ತೆ. ಸೊ ಹಾಗೆ ನೀವು ಕಾರ್ಡ್ ಇಲ್ಲದೆ ಬಂದರೆ ಸೊ ಮೇ ಬಿ ಸಿಗೋಕ್ಕಿಲ್ಲ ಅನಿಸುತ್ತೆ. ಒಂದ್ಸಲ ಕೇಳಿ ನೋಡಿ. ಸೊ ಈ ವಿಡಿಯೋ ತೋರಿಸ್ಬಿಟ್ಟು ಯಾರಾದರೂ ಆ ಥರ ಕಾರ್ಡ್ ಅವೈಲೇಬಲ್ ಇಲ್ಲ ಅಂತನ್ನೋರು ಈ ವಿಡಿಯೋದಲ್ಲಿ ತೋರಿಸ್ಬಿಟ್ಟು ಸ್ವಲ್ಪ ಕೇಳಿ ನೋಡಿದರೆ ನಿಮಗೂ 10% ಡಿಸ್ಕೌಂಟ್ ಕೊಟ್ಟರು ಕೊಡ್ಬೋದು. ಸೊ ಒಂದ್ಸಲ ಚೆಕ್ ಮಾಡಿ ನೋಡಿ. ಹಾಂ ವಾಟ್? ಫೇಕ್ ರಿಯಲ್ ಅಲ್ಲ ವಿನೀತ್. ಅದು ವುಡ್ ಆ ಥರ ಮಾಡಿದ್ದಾರೆ, ಆ ಟೆಕ್ಸ್ಚರ್ ಥರ ಮಾಡಿದ್ದಾರೆ. ಯಾ ವುಡ್ ಇದಾವೆ. ವುಡ್ ವಿನೀತ್ ಅದೇ ಹೇಳ್ತಾ ಇದ್ದೀನಿ. ದಿಸ್ ಈಸ್ ವುಡ್. ನೋಡಿಲ್ಲ ನಾಕ್ ಮಾಡ್ರಿ ಹೆಂಗೆ ಬರ್ತಾಯಿದೆ ಸೌಂಡ್. ಇದು ಯಾವುದೇ ಪ್ರಮೋಷನಲ್ ವಿಡಿಯೋ ಅಲ್ಲ. ಸೊ ಅದಕ್ಕೋಸ್ಕರ ವ್ಯೂವರ್ಸ್ಗೆ ಹೆಲ್ಪ್ ಆಗಲಿ ಅಂತ ನಾನು ಈ ವಿಡಿಯೋ ಮಾಡಿರೋದು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ವಿಡಿಯೋ ತೋರಿಸ್ಬಿಟ್ಟು ನೀವು ಡಿಸ್ಕೌಂಟ್ ಕೇಳಿದರೆ ಕೊಡ್ಬೋದು. ಸೊ ಒಂದ್ಸಲ ಚೆಕ್ ಮಾಡಿ ನೋಡಿ ಅಂತ ಹೇಳಿರೋದು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹ್ಯಾಂಡ್ ಬ್ಯಾಗ್ಸ್ ಕೂಡ ಕಲೆಕ್ಷನ್ ಕೂಡ ಇದೆ. ಸೊ ತುಂಬಾ ಕಲೆಕ್ಷನ್ ಇತ್ತು. ಕ್ವಾಲಿಟಿ ಮಾತ್ರ ತುಂಬಾ ಸಖತ್ತಾಗಿತ್ತು. ಸೊ ಅದಕ್ಕೆ ತಕ್ಕಂಗೆ ಪ್ರೈಸ್ ಕೂಡ ಇರುತ್ತಿತ್ತು. ಸೊ ಲೆದರ್ ಅಲ್ವಾ, ತುಂಬ ಎಕ್ಸ್ಪೆನ್ಸಿವ್ ಇದ್ದೇ ಇರುತ್ತೆ. ಸೊ ನಮ್ಗೆ ಲೇಡೀಸಿಗೆ ಹೆಂಗಂದರೆ ಏನೇ ಶಾಪಿಂಗ್ ಮಾಡೋಕ್ಕೆ ಹೋದರೂ ಎಲ್ಲಾದರೂ ಹ್ಯಾಂಡ್ ಬ್ಯಾಗ್ಸ್ ಕಂಡ್ರೆ ಸಾಕು. ಸೊ ಅದನ್ನು ನೋಡ್ತಾ ನಿಂತ್ಕೊಂಡ್ಬಿಡ್ತೀವಿ. ಎಷ್ಟು ಹ್ಯಾಂಡ್ ಬ್ಯಾಗ್ಸ್ ಇದ್ರೂ ತೃಪ್ತಿನ ಆಗೋದಿಲ್ಲ. ಸೊ ಹಾಗೆ ವಿನೀತ್ ಸ್ಕೂಲ್ ಶೂ ಎಲ್ಲ ತೊಗೊಂಡ್ಬಿಟ್ಟು ಸೊ ಬಿಲ್ ಕೂಡ ಮಾಡಿಸಿದ್ದಾಯಿತು. ಸೊ ಡಿಸ್ಕೌಂಟ್ ಕೂಡ ಸಿಕ್ತು ನಮಗೆ. ಸೊ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ. ಸೊ ಈ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಇದೇ ಥರದ ವಿಡಿಯೋಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ನೋಡಿ ಅಂತ ಹೇಳ್ತಾ, ಸೊ ಎಂಜಾಯ್ ದ ವಿಡಿಯೋ. ಏನು ತೊಗೊಂಡೆ ವಿನೀತ್? ಸ್ಕೂಲ್ ಶೂಸ್ ತೊಗೊಂಡೆ. ಚೆನ್ನಾಗಿದೆಯಾ? ಎಷ್ಟಿದೆ ಪ್ರೈಸ್? 1500. ಹಾಂ ತೋರಿಸಿ. 1500 ನಂದು ಐತಲ್ಲ ಅದು ಹಂಗೆ ಇದೆ. ವಿನೀತ್ ನಿಂದು ಸ್ಪೈಡರ್ ಮ್ಯಾನ್ ಇದೆ ಅಲ್ವಾ ಇವಾಗ? ಇಲ್ಲ, ಐರನ್ ಮ್ಯಾನ್ ಇದೆ. ಓ ಐರನ್ ಮ್ಯಾನ್ ಇದೆಯಲ್ಲ ನಿನ್ನ ಹತ್ರ. ಎಷ್ಟಿದೆ ನೋಡ್ರಿ? 1300. ಒಂದು ನಿಮಿಷ. 1300 ನಿನ್ನ ಹತ್ರ ಇದೆಯಲ್ಲಪ್ಪ ವಿನೀತ್ ಇವ್ಯಾವ ಆಲ್ರೆಡಿ ದಿಸ್ ಒನ್ ರೈಟ್? ಬಟ್ ಐ ಡೋಂಟ್ ಹ್ಯಾವ್ ದಿಸ್ ಒನ್. ಸ್ಪೈಡರ್ ಮ್ಯಾನ್ ಆಲ್ರೆಡಿ ಇದೆ ನಿನ್ನ ಹತ್ರ. ಇನ್ನೊಂದೇನೆಂದರೆ ಬ್ಯಾಕ್ ಟು ಸ್ಕೂಲ್ ಸೀಸನ್ ಇರೋದ್ರಿಂದ ಸೊ ಮಕ್ಕಳಿಗೆ ಸ್ಕೂಲ್ಗೆ ಹೋಗುವಂಥ ಬ್ಯಾಗ್ಸ್ ಆಗಿರ್ಬೋದು, ಮಕ್ಕಳ ಸ್ಕೂಲ್ ಶೂಸ್ ಆಗಿರ್ಬೋದು, ಕಲೆಕ್ಷನ್ ತುಂಬ ಇತ್ತು. ಟ್ಯಾಗ್ 2499 ರೀ. ಮಸ್ತಿದೆ ಬಟ್ ಕಂಫರ್ಟಬಲ್ ಇದೆ ಅಲ್ಲ? ಆಮೇಲೆ ಇದು ಚೆನ್ನಾಗಿದೆ. ಹಾಕೊಂಡು ನೋಡಿ ಹೆಂಗೆ ಕಾಣಿಸುತ್ತೆ. ವೇಟ್ ವಿನೀತ್ ಅವ್ರು ಹಾಕೊತಾ ಇದ್ದಾರೆ. ದೊಡ್ಡ ಸೈಜ್ ಆಗುತ್ತೆ. ಸೈಜ್ ದೊಡ್ಡದಾಗುತ್ತೆ. ಬೇರೆ ತಗೊಳ್ತೀನಿ. ಹಾಗೆ ಇಲ್ಲಿ ನನ್ನ ಹಸ್ಬೆಂಡ್ ಕೂಡ ಆಫೀಸ್ ವೇರ್ ಶೂಸ್ ನೋಡ್ತಾ ಇದ್ರು. ಸೊ ನೋಡ್ತಾ ಇರ್ಬೋದು, ಶೂ ಮಾತ್ರ ಸಖತ್ತಾಗಿತ್ತು. ಸೊ ಇಷ್ಟ ಕೂಡ ಆಗಿತ್ತು ಅವ್ರಿಗೆ. ಬಟ್ ಅವರಿಗೆ ಬೇಕಾದಂಥ ಸೈಜು ಆ ಕಲರ್ಸಲ್ಲಿ ಇರಲಿಲ್ಲ.
ಸೊ ಮತ್ತೆ 1 ವೀಕ್ ಅಥವಾ 15 ಡೇಸ್ ಬಿಟ್ಟು ಬಂದರೆ ಕಲೆಕ್ಷನ್ ಬಂದಿರುತ್ತೆ, ಸೈಜ್ ಎಲ್ಲ ಅವೈಲೇಬಲ್ ಇರುತ್ತೆ ಅಂತ ಹೇಳಿದರು. ಬಿಕಾಸ್ ಇವಾಗ ಬ್ಯಾಕ್ ಟು ಸ್ಕೂಲ್ ಸೀಸನ್ ಇರೋದ್ರಿಂದ ಮಕ್ಕಳಿಗೆ ಸಂಬಂಧಪಟ್ಟದ್ದೇ ತುಂಬ ಜಾಸ್ತಿ ಕಲೆಕ್ಷನ್ ಇತ್ತು. ಸೊ ಇದರ ಸೈಜ್ ಆಗಿರ್ಬೋದು ಮತ್ತು ಇನ್ನು ಮೆನ್ಸ್ ಅಥವಾ ವುಮೆನ್ಸ್ ಸೈಜ್ ಕಲೆಕ್ಷನ್ನ 1 ವೀಕ್ ಅಥವಾ 15 ಡೇಸ್ ನಂತರ ಇನ್ನೂ ತುಂಬ ಕಲೆಕ್ಷನ್ ಬರುತ್ತೆ ಅಂತ ಹೇಳಿದ್ರಿಂದ ಸೊ ಜಸ್ಟ್ ಎಲ್ಲ ಚೆಕ್ ಮಾಡ್ಕೊತಾ ಇದ್ವಿ ಯಾವುದು ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು. ಇಲ್ಲೋಡಿ ಕಮ್ಮಿ ಇಯರ್ ಇದು ಎಷ್ಟು ಚೆನ್ನಾಗಿದೆ ನೋಡಿ, ಲುಕ್ ಒಂಥರ ಲೇಸ್ ಇದು ಮಾಡಿದ್ದಾರೆ, ಎಷ್ಟು ಚೆನ್ನಾಗಿದೆ. ಚೆನ್ನಾಗಿದೆ. ಇದು ನೋಡಿ, ಇದು ಅಷ್ಟಪಪ್ಪಿ ಎಲ್ಲ ಇದು. ಬಟ್ ಚೆನ್ನಾಗಿದೆ ಅದಲ್ಲ, ಡಿಸೈನ್ ನಂಗೆ ಭಾಳ ಇಷ್ಟ ಆಯ್ತು ಅದು ಅಲ್ಲ. ಈಗೇನು ನೋಡ್ತಾ ಇದೀವಲ್ಲ ಈ ಶೂ ಮಾತ್ರ ತುಂಬ ಸಖತ್ತಾಗಿತ್ತು, ಒಂಥರ ಲೇಸ್ ವರ್ಕ್ ಮಾಡಿದಾರಲ್ವ. ಸೊ ಸೈಜ್ ಮಾತ್ರ ಸ್ವಲ್ಪ ಚಿಕ್ಕದಾಯಿತು. ಸೊ ನೆಕ್ಸ್ಟ್ ವೀಕ್ ಬಂದಾಗ ನೋಡಬೇಕು. ಅದೇ ನೀವು ತೊಗೊಂಡ್ರಲ್ಲ ಅದೇ ಥರ. ಎಸ್. ಕೂತ್ಕೊಂಡಿದ್ಯಾ? ನಿನ್ನ ಶಾಪಿಂಗ್ ಆಯಿತಾ? ಹಾಂ. ಸೊ ನಮ್ಗೆ ಯಾವುದಾದ್ರೂ ಇಷ್ಟ ಆದರೆ ಸೊ ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡ್ರೆ ಸೊ ನಾವು ನೆಕ್ಸ್ಟ್ ವೀಕ್ ಇದು ಈ ಥರದ್ದು ತರಿಸ್ಕೊಡಿ ಅಂತ ಹೇಳಿದರೆ ನಾವು ನಮಗೆ ತರಿಸ್ಕೊಡ ಕೊಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಎಲ್ಲ ನೋಡಿಕೊಂಡು ಯಾವುದಾದ್ರೂ ಇಷ್ಟ ಆದರೆ ಒಂದು ಪಿಕ್ಚರ್ ತೊಗೊಂಡು ಇಟ್ಕೊಳ್ತಾ ಇದ್ದೆ. ಸೊ ಅದು ಅವೈಲೇಬಲ್ ಇಲ್ಲ ಸೈಜು ಅಥವಾ ಕಲರ್ಸ್ ನಿಮಗೆ ಡಿಫ್ರೆಂಟ್ ಆಗಿರೋದು ಬೇಕಿದ್ದರೆ ಸೊ ತರಿಸ್ಕೊಡ ಕೊಡ್ತಿರ್ತಾರೆ ಅಂತ ಹೇಳಿಬಿಟ್ಟು ಸೊ ಹಾಗೆ ನೋಡ್ತಾ ಇದ್ವಿ. ಎಸ್ ಎಸ್ 1000 ರುಪೀಸಾ? ಮೆನ್ಸ್ದು ಡೈಲಿ ವೇರ್ ಕಲೆಕ್ಷನ್ ಅಂತೂ ತುಂಬಾ ಇತ್ತು, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಹಾಗೆ ನನ್ನ ಹಸ್ಬೆಂಡು ಲಾಸ್ಟ್ ಇಯರ್ ಇದೇ ಸೇಮ್ ಸ್ಲಿಪ್ಪರ್ ತೊಗೊಂಡಿದ್ರು, ನೋಡ್ತಾ ಇರ್ಬೋದು ನೀವು. ನೋಡಿ ನೀವು ತೊಗೊಂಡಿದ್ದು ಇಲ್ಲಿನೇ ಸೇಮ್ ಇಲ್ಲ, ನೀವು ತೊಗೊಂಡಿದ್ದು ಅದೇ ಪವರ್ ತೋರಿಸಿ ಸೇಮ್ ಲಾಸ್ಟ್ ಟೈಮ್ ತೊಗೊಂಡಿದ್ದಲ್ಲ ನೀವು. 1 ಇಯರ್ ಆಯ್ತಲ್ಲ ತೊಗೊಂಡಿದ್ದನ್ನ. ಚೆನ್ನಾಗಿ ಬಂದಿದೆ ಅಲ್ಲ. ಮತ್ತು ಹೌದು ವಾಶ್ ಮಾಡಬೇಕಲ್ವಾ. ಮಸ್ತ್ ಕಾಣಿಸ್ತು. ಸೊ ಇವಾಗೇನು ತೋರಿಸಿದ್ನಲ್ಲ ಅದೇ ಲಾಸ್ಟ್ ಇಯರು ವಿನೀತ್ ಶೂ ತೊಗೊಳಕ್ಕೆ ಬಂದಾಗಲೇ ತೊಗೊಂಡಿರೋದು. 1 ಇಯರ್ ಆಯಿತು, ತುಂಬ ಚೆನ್ನಾಗಿ ಬಾಳಿಕೆ ಬಂದಿದೆ. ಸೊ ಇವಾಗಲೂ ಕೂಡ ವೇರ್ ಮಾಡಿದ್ರಲ್ಲ ಅದೇ ಸೇಮ್. ಹಾಗೆ ನಿಮ್ಗಿಲ್ಲಿ ಬ್ರ್ಯಾಂಡೆಡ್ ಬೇಕಂದರೆ ಬ್ರ್ಯಾಂಡೆಡ್ಡು ಸಿಗುತ್ತೆ, ಬಾಟಾ ಬ್ರ್ಯಾಂಡು ಸಿಗುತ್ತೆ. ಸೊ ಅದರ್ಸ್ ಬ್ರ್ಯಾಂಡ್ ಕೂಡ ಅವೈಲಬಲ್ ಇದೆ. ಸೊ ನಿಮಗೆ ಬ್ರ್ಯಾಂಡ್ ತುಂಬ ಎಕ್ಸ್ಪೆನ್ಸಿವ್ ಆಗುತ್ತೆ ಅನ್ನೋರಿಗೆ ಸೊ ನಾನ್ ಬ್ರ್ಯಾಂಡೆಡ್ ಕೂಡ ಸ್ಲಿಪ್ಪರ್ಸ್ ಅವೈಲೇಬಲ್ ಇದೆ. ಕಲೆಕ್ಷನ್ ಕೂಡ ತುಂಬ ಚೆನ್ನಾಗಿದೆ. ಸೊ ಹಾಗೆ ನಿಮಗೆ ತೋರಿಸ್ತೀನಿ ನಾನೇ. ಸೊ ನೋಡಿ ವಿಡಿಯೋನ ಎಂಜಾಯ್ ಮಾಡಿ. ಹಾಗೆ ವುಮೆನ್ಸ್ ಕಲೆಕ್ಷನಲ್ಲಿ ಅಕೇಶ್ನಲ್ ವೇರು ಬೇಕಾಗಿತ್ತು ನನಗೆ. ಸೊ ಅದನ್ನು ನೋಡಿದೆ, ಅದರಲ್ಲಿ ಅಷ್ಟೊಂದು ಕಲೆಕ್ಷನ್ ಇರಲಿಲ್ಲ. ಮೇ ಬಿ ಇದು ಬ್ಯಾಕ್ ಟು ಸ್ಕೂಲ್ ಸೀಸನ್ ಇರೋದ್ರಿಂದ ಸೊ ಅದೆಲ್ಲ ಖಾಲಿ ಆಗಿದೆ ಅಂದ್ಕೊಳ್ತೀನಿ. ಸೊ ಇನ್ನೊಂದು 15 ಡೇಸ್ ಬಿಟ್ಟು ಬಂದರೆ ತುಂಬ ಚೆನ್ನಾಗಿ ಕಲೆಕ್ಷನ್ ಇರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಇಲ್ಲಿ ನೋಡ್ತಾ ಇದ್ದೆ, ಇದು ರೆಗ್ಯುಲರ್ ಆಫೀಸ್ ವೇರು ಈ ಥರ ಹಾಕ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ. ಸೊ ಇದು ಮಾತ್ರ ಕಲೆಕ್ಷನ್ ತುಂಬ ಚೆನ್ನಾಗಿತ್ತು.
ಸೊ ಇಲ್ಲೇನು ನೋಡ್ತಾ ಇದ್ದೀರಲ್ವ ಕ್ಯಾಶುವಲ್ ವೇರ್ ತುಂಬಾ ಸಖತ್ತಾಗಿತ್ತು. ಇದು ಮಾತ್ರ ವಾವ್ ಸೂಪರಾಗಿತ್ತು. ಕಲರ್ ಒಂಥರ ಪೀಚ್ ಕಲರ್. ಸೊ ಒಂಥರ ಮನೆಯಲ್ಲೂ ಹಾಕ್ಕೋಬೋದು, ಆಮೇಲೆ ಕ್ಯಾಶುವಲ್ ವೇರ್ ಹೊರಗಡೆನೂ ಹಾಕ್ಕೊಂಡು ಓಡಾಡ್ಬೋದು ನೀವು. ತುಂಬಾ ಸಖತ್ತಾಗಿದೆ. ಹಾಕೊಂಡು ಕೂಡ ನೋಡಿದೆ, ಸೈಜನ್ನು ಪರ್ಫೆಕ್ಟ್ ಆಗಿತ್ತು. ಬಟ್ ನನಗೆ ಆಲ್ರೆಡಿ ಮನೇಲಿ ಹಾಕ್ಕೊಳ್ಳೋಕ್ಕೂ ಇದೆ, ಕ್ಯಾಶುವಲ್ ವೇರ್ ಇದೆ, ಕಲರಲ್ಲೂ ಇತ್ತು. ಸೊ ಅದಕ್ಕೋಸ್ಕರ ನನಗೆ ಸ್ವಲ್ಪ ಕಲರ್ ಬೇರೆದರಲ್ಲಿ ತೊಗೊಂಡ್ರಾಯ್ತು ಅಂದ್ಕೊಂಡು ಸೊ ನಾನು ಇದನ್ನು ತೊಗೊಳ್ಳಿಲ್ಲ. ಇವಾಗ ನೆಕ್ಸ್ಟ್ ಟೈಮ್ ಬಂದಾಗ ಇದೇ ಇದರಲ್ಲಿ ಸೊ ಬೇರೆ ಕಲರ್ಸ್ ಅವೈಲೇಬಲ್ ಇದ್ದರೆ ತೊಗೊಂಡ್ರಾಯ್ತು ಅಂದ್ಕೊಂಡು ಸೊ ಜಸ್ಟ್ ಚೆಕ್ ಮಾಡ್ತಾಯಿದ್ದೆ. ಕಂಫರ್ಟಬಲ್ ಅಂತೂ ತುಂಬ ಸಖತ್ತಾಗಿತ್ತು. ಸೊ ಪ್ಯಾಟ್ರನ್ನು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಡೆಫಿನೆಟ್ಲಿ ತೊಗೊಳ್ತೀನಿ ಇದನ್ನು. ಪ್ರೈಸ್ ಹೇಳಬೇಕಂದ್ರೆ 1499 ಇದೆ. ಬಟ್ ಪ್ರೈಸಿ ಅನಿಸುತ್ತೆ, ಬಟ್ ಕಂಫರ್ಟಬಲ್ ಮಾತ್ರ ಸಖತ್ತಾಗಿದೆ. ಆಮೇಲೆ ಪ್ಯಾಟ್ರನ್ ಕೂಡ ತುಂಬ ಇಷ್ಟ ಆಗೋಯ್ತು. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಕಲರ್ ಆಪ್ಷನ್ಸ್ ಇದ್ದರೆ ಸೊ ಚೆನ್ನಾಗಿರುತ್ತೆ. ಸೊ ಅವಾಗ ತಗೋಬೋದು. ನಿಮಗೂ ಕೂಡ ಇದೇ ರೀತಿ ಯಾವುದಾದ್ರೂ ಸ್ಲಿಪ್ಪರ್ಸ್ ಇಷ್ಟ ಆದರೆ ಸೊ ಸ್ಕ್ರೀನ್ಶಾಟು ತೆಗೆದಿಟ್ಕೊಳ್ಳಿ. ಸೊ ನೀವು ಶಾಪ್ನವ್ರಿಗೆ ತೋರಿಸಿದರೆ ಸೊ ಅದನ್ನು ತರಿಸಿ ಕೂಡ ಕೊಡ್ತಾರೆ ಇದೇ ಥರ ಬೇಕಂತಂದರೆ. ಸೊ ಅದಕ್ಕೋಸ್ಕರ ನಿಮಗೆಲ್ಲರಿಗೂ ಹೆಲ್ಪ್ಫುಲ್ ಆಗಲಿ ಅಂತ ಈ ವಿಡಿಯೋ ಮಾಡಿರೋದು. ಸೊ ಐ ಥಿಂಕ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಮ್ಮದು ಕೂಡ ಶಾಪಿಂಗ್ ಮುಗೀತು. ನಾವು ಕೂಡ ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಹೊರಗಡೆ ನೋಡ್ತಾ ಇರ್ಬೋದು ನೀವು, ಮೋಡ ಕೂಡ ಆಗಿದೆ, ಮಳೆ ಬರೋ ಥರ ಇದೆ. ಸೊ ಆಲ್ರೆಡಿ ನಮ್ಮ ಶಾಪಿಂಗ್ ಮುಗಿಯೋಷ್ಟೊತ್ತಿಗೆ ಒಂದು 5 ಗಂಟೆ ಆಗಿತ್ತು ಅನಿಸುತ್ತೆ. ಸೊ ನೋಡ್ತಾ ಇರ್ಬೋದು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಸೊ ಎಂಜಾಯ್ ದ ವಿಡಿಯೋ. ಹಾಗೆ ಆನ್ ದ ವೇ ಹೋಗ್ತಾ ಮ್ಯಾಂಗೋ ಸೀಸನ್ ಇತ್ತಲ್ವ, ಸೊ ಇನ್ನೂ ಚೆನ್ನಾಗಿ ಮ್ಯಾಂಗೋ ಇತ್ತು. ಸೊ ಅದಕ್ಕೋಸ್ಕರ ಮಾವಿನ ಹಣ್ಣು ತೊಗೊಳ್ತಾ ಇದ್ವಿ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮಲ್ಲಿಕಾ ಮಾವಿನ ಹಣ್ಣು ನನಗಂತೂ ಫೇವ್ರೇಟ್. ಸೊ ಮಲ್ಲಿಕಾ ಮ್ಯಾಂಗೋ ತೊಗೊಳ್ತಾ ಇದ್ದೀನಿ. ಸೊ ಮಾವಿನ ಹಣ್ಣಿನ ಲಡ್ಡು ಮಾಡಬೇಕಿತ್ತು, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ತೊಗೊಳ್ತಾ ಇದ್ದೀನಿ. ಸೊ ತಿನ್ನೋದಕ್ಕೂ ಆಯಿತು. ಆಮೇಲೆ ಮಾವಿನ ಹಣ್ಣಿನ ಶೇಖರಣೆ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಹಣ್ಣಿನಿಂದ. ಮಲ್ಲಿಕಾ ಮಾವಿನ ಹಣ್ಣು ಅಂತೂ ತುಂಬ ಸ್ವೀಟಾಗಿರುತ್ತೆ, ಇದರಿಂದ ತುಂಬ ಚೆನ್ನಾಗಾಗತ್ತೆ. ಹಾಗೆ ನೀವು ಬಾದಾಮ್ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಸೊ ಅದರಿಂದನೂ ಮಾಡ್ಕೋಬೋದು, ತುಂಬಾ ಸಖತ್ತಾಗಿರುತ್ತೆ. ಸೊ ಈ ಒಂದು ರೆಡ್ ಕಲರ್ ಆಗಿದೆ ನೋಡಿ, ಇದು ಯಾವ ವೆರೈಟಿ ಅಂತ ನನಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ನಿಮ್ಗೆ ಗೊತ್ತಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ ವೆರೈಟಿ ಹಣ್ಣು ಅಂತ. ನನಗೆ ಗೊತ್ತಿಲ್ಲ ಅದು. ಸೊ ನಿಮ್ಗೇನಾದರೂ ಗೊತ್ತಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇನ್ನೇನು ಮಾವಿನ ಹಣ್ಣಿನ ಸೀಸನ್ ಮುಗೀತಾ ಬಂತು. ಆದಷ್ಟು ಬೇಗ ಸೊ ಮಾವಿನ ಹಣ್ಣಿನ ರೆಸಿಪಿಗಳನ್ನ ಮಾಡ್ಕೊಂಬಿಡಿ. ಇನ್ನು ಮತ್ತು ಮಿಸ್ ಆದರೆ 1 ವರ್ಷ ಕಾಯಬೇಕು. ಅದರಲ್ಲೇ ನಮ್ಮ ಚಾನಲಲ್ಲಿ ತುಂಬಾ ರೆಸಿಪಿಗಳನ್ನ ಹಾಕಿದ್ದೀನಿ, ಫುಡ್ ಚಾನಲಲ್ಲಿ. ಸೊ ಮಾವಿನ ಹಣ್ಣಿನ ಶೇಖರಣೆ ಆಗಿರ್ಬೋದು, ಹೋಳಿಗೆ ಆಗಿರ್ಬೋದು, ಸೊ ತುಂಬಾ ರೆಸಿಪಿಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದರದ್ದು ರೆಸಿಪಿ ಚಾನಲ್ ಲಿಂಕ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಅಲ್ಲಿ ಹೋಗಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೋಬೋದು. ಹಾಗೆ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡಿ, ಇದು ನೆಕ್ಸ್ಟ್ ಡೇ ಬೆಳಗ್ಗೆಯಿಂದ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೇನು ಸೋಮವಾರ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇತ್ತಲ್ವ, ಬ್ಯಾಕ್ ಟು ಸ್ಕೂಲ್. ಸೊ ಅದಕ್ಕೋಸ್ಕರ ಬೆಳಗ್ಗೆನೇ ಬೇಗ ಎದ್ಬಿಟ್ಟು ವಿನೀತಿಗೆಲ್ಲ ಲಂಚ್ ಬಾಕ್ಸಿಗೆ ಪ್ರಿಪೇರ್ ಮಾಡಿ ರೆಡಿ ಮಾಡಿದ್ದೀನಿ. ಹಾಗೆ ವಿನೀತ್ ಕೂಡ ಈ ಕಡೆ ರೆಡಿ ಆಗ್ತಾ ಇದ್ದಾನ, ನೋಡ್ತಿರ್ಬೋದು. ಸೊ ಒಂದು ಸ್ನ್ಯಾಕ್ಸ್ ಬಾಕ್ಸು ಹಾಗೆ ಲಂಚ್ ಬಾಕ್ಸ್ ಕೂಡ ರೆಡಿಯಾಗಿದೆ. ಸೊ ಇಷ್ಟು ದಿನ ಅಂತೂ ಆರಾಮಾಗಿ ಇದ್ವಿ. 2 ತಿಂಗಳ ಹಾಲಿಡೇ ಇತ್ತಲ್ವ, ಸಮ್ಮರ್ ಹಾಲಿಡೇ. ಇವತ್ತಿನಿಂದ ಬ್ಯಾಕ್ ಟು ಸ್ಕೂಲ್ ರೊಟೀನ್ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲ ರೆಗ್ಯುಲರ್ ವರ್ಕ್ ಮತ್ತೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ವಿನೀತ್ ಕೂಡ ರೆಡಿಯಾಗಿದ್ದಾನೆ ನ್ಯೂ ಯೂನಿಫಾರ್ಮ್ ಜೊತೆಗೆ. ಹಾಗೆ ಈ ವರ್ಷ ಹೊಸ ಬ್ಲೇಸರ್ ಕೂಡ ಒಂದು, ಸೊ ಅದನ್ನು ಕೂಡ ಹಾಕೊಂಡಿದ್ದಾನೆ, ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದಾನೆ, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಹಾಗೆ ಒಂದು ಲಂಚ್ ಬಾಕ್ಸಿಗೆ ಟೊಮ್ಯಾಟೊ ಬಾತ್ ಮಾಡಿದ್ದೆ. ಸೊ ಹಾಗೆ ಸ್ವಲ್ಪ ಸ್ನ್ಯಾಕ್ಸಿಗೆ ಫ್ರೂಟ್ಸ್ ಕೂಡ ಇಟ್ಟಿದ್ದೀನಿ. ಸೊ ಇನ್ನೇನು ಫಸ್ಟ್ ಡೇ ಸ್ಕೂಲ್ ಸ್ಟಾರ್ಟ್ ಆಗೋಯ್ತು. ತುಂಬಾ ಖುಷಿಯಾಗಿ ಸ್ಕೂಲ್ಗೆ ಕೂಡ ಹೊರಡ್ತಾ ಇದ್ದ. ಹಾಗೆ ವಿನೀತ್ಗೂ ಕೂಡ ಬಾಯ್ ಹೇಳಿಬಿಟ್ಟು ಅವನಿಗೆ ಸ್ಕೂಲ್ಗೆ ಕಳಿಸ್ಕೊಟ್ಟೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಬ್ಯಾಕ್ ಟು ಸ್ಕೂಲದ್ದು ಮಕ್ಕಳಿಗೆ ವೆಲ್ಕಮ್ ಡೆಕೋರೇಷನ್ ಕೂಡ ಮಾಡಿದ್ದಾರೆ. ಹಾಗೆ ವಿನೀತ್ ಸ್ಕೂಲ್ನ ಕಂಪ್ಲೀಟಾಗಿ ನೋಡ್ಬೇಕಂತಂದರೆ ಚಾನಲ್ನ ಹೋಗಿ ಸೊ
ಚೆಕ್ ಮಾಡಿ. ಸೊ ಅದರ ಫುಲ್ ವಿಡಿಯೋ ಕೂಡ ನಮ್ಮ ಚಾನಲಲ್ಲಿದೆ, ಸೊ ಅಲ್ಲಿ ಕೂಡ ನೀವು ನೋಡ್ಕೋಬೋದು. ಇಲ್ಲ ಈ ವಿಡಿಯೋ ಕೊನೆಯಲ್ಲಿ ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಕೂಡ ನೀವು ನೋಡ್ಬೋದು. ಹಾಗೆ ನಿನ್ನೆ ಬರ್ತಾ ಮಾವಿನ ಹಣ್ಣು ತೊಗೊಂಬಂದಿದ್ದೀವಲ್ಲ, ಮಾವಿನ ಹಣ್ಣಿನ ಲಡ್ಡು ಮಾಡ್ತಾ ಇದ್ದೀನಿ. ಸೊ ಹೋಗಿ ನೋಡ್ಕೊಂಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಫ್ರೆಶ್ ತೆಂಗಿನಕಾಯಿನ ಒಡೆದ್ಬಿಟ್ಟು ತೊಗೊಂಡಿದ್ದೀನಿ. ಸೊ ಇದರದ್ದು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆದಷ್ಟು ಇದಕ್ಕೆ ಒಳ್ಳೆ ಕ್ವಾಲಿಟಿ ಇರುವಂಥ ಬಲ್ತಿರ್ತಕ್ಕಂಥ ತೆಂಗಿನಕಾಯಿನ ತೊಗೊಳ್ಳಿ, ಅಂದರೆ ಲಡ್ಡು ಮಾಡಿದಾಗ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇದ್ರ ಮೇಲೆ ಇರ್ತಕ್ಕಂಥ ಬ್ರೌನ್ ಕಲರ್ ಏನಿರುತ್ತಲ್ವ ಪಾರ್ಟ್, ಅದನ್ನೆಲ್ಲ ತೆಕ್ಕೊಂಬಿಟ್ಟು ಈ ರೀತಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೋಬೇಕು. ಸೊ ನಾನು ಆಲ್ರೆಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಹಾಗೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಪಲ್ಸ್ ಮೋಡಲ್ಲಿ ಇಟ್ಕೊಂಡು ಇದನ್ನು ಕೊಕೊನಟ್ ತುರಿ ಇರುತ್ತಲ್ವ, ಕೊಬ್ಬರಿ ತುರಿ ಆ ಥರ ಮಾಡ್ಕೋಬೇಕು. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಕೊಬ್ಬರಿ ತುರಿ ಏನು ತುರಿದಿರ್ತೀವಲ್ಲ ಅದೇ ರೀತಿ ಆಗಿದೆ. ಪಲ್ಸ್ ಮೋಡಲ್ಲಿ ಇಟ್ಕೊಂಡು ಸ್ವಲ್ಪ ಆನ್ ಆ್ಯಂಡ್ ಆಫ್ ಮಾಡಿ ಈ ಥರ ಮಿಕ್ಸಿ ಮಾಡ್ಕೊಂಡ್ರೆ ಆಯಿತು. ಸೇಮ್ ನೀವು ಕೊಬ್ಬರಿ ಏನು ತುರಿತಿಲ್ವ ಅದೇ ರೀತಿಯಾಗಿ ಬರುತ್ತೆ, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸೊ ನಾನಿನ್ನು ಒಂದು 2 ಕಪ್ಪನ್ನಷ್ಟಾಗಿದೆ ಒಂದು ತಿಕ್ಕ ತಳದ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಅದನ್ನೇ ಸೈಡ್ಗೆ ಎತ್ತಿಟ್ಟು ಇಲ್ಲಿ ನಾನು ಮಲ್ಲಿಕಾ ಮ್ಯಾಂಗೋ ಮತ್ತು ಬಾದಾಮ್ ಮ್ಯಾಂಗೋನ ತೊಗೊಂಡಿದ್ದೀನಿ. ಸೊ ಇದನ್ನು ನೀವು ಯಾವುದಾದ್ರೂ ಮ್ಯಾಂಗೋ ತೊಗೊಳ್ಳಿ, ಬಟ್ ಸ್ವೀಟಾಗಿರಬೇಕು. ಆಮೇಲೆ ಕಲರ್ ಆರೆಂಜ್ ಆಗಿದ್ದರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿಯಾಗಿ ಕಟ್ ಮಾಡಿಕೊಂಡು ಸೊ ಇದ್ರದ್ದು ಪಲ್ಪ್ ಎಲ್ಲ ತಗೊಂಡು ಇಟ್ಕೊಳ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಸೊ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಪ್ಯೂರಿ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಮ್ಯಾಂಗೋ ಪಲ್ಪನ್ನ 1 ಕಪ್ನಷ್ಟು ತೊಗೊಂಡಿದ್ದೀನಿ. ಹಾಗೆ ಅರ್ಧ ಕಪ್ಪು ಸಕ್ಕರೆ ಹಾಕ್ಕೊಂಡು ಇದನ್ನು ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ನಾನು ತೊಗೊಂಡಿರ್ತಕ್ಕಂಥ ಮಾವಿನ ಹಣ್ಣು ಸ್ವೀಟ್ ಆಗಿತ್ತು, ಸೊ ನಾನು ಅರ್ಧ ಕಪ್ ಸಕ್ಕರೆ ಮಾತ್ರ ಯೂಸ್ ಮಾಡಿದ್ದೀನಿ. ನಿಮಗೆ ಜಾಸ್ತಿ ಸ್ವೀಟ್ ಬೇಕಂದರೆ ಇನ್ನೂ ಸ್ವಲ್ಪ ಹಾಕೋಬಹುದು. ಹಾಗೆ ನಾವು ಆಗಲೇ ಕೊಬ್ಬರಿ ತುರಿಯನ್ನು ಮಿಕ್ಸಿ ಮಾಡಿಟ್ಟಿದ್ವಲ್ಲ, ಅದನ್ನು ಒಲೆ ಮೇಲೆ ಇಟ್ಕೊಂಡು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇದನ್ನು ಹುರ್ಕೋಬೇಕಾಗತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ರೀತಿಯಾಗಿ ಹುರ್ಕೋಬೇಕು. ಒಂದು 30 ಸೆಕೆಂಡ್ಸ್ ಆದಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ, ನೋಡ್ತಿರ್ಬೋದು. ಒಂದು 30 ಸೆಕೆಂಡ್ಸ್ ಫ್ರೈ ಮಾಡ್ಕೊಂಡಾದಮೇಲೆ 1 ಟೇಬಲ್ ಸ್ಪೂನು ತುಪ್ಪ ಹಾಕ್ಕೊಂಡು ಮತ್ತೊಂದು ಸಲ ಈ ರೀತಿಯಾಗಿ ಹುರ್ಕೋಬೇಕಾಗತ್ತೆ. ನೋಡ್ತಾ ಇರ್ಬೋದು ಕಲರ್ ಸ್ವಲ್ಪ ಲೈಟಿಶ್ ಆಗಿ ಕಲರ್ ಚೇಂಜ್ ಆಗ್ತಾಯಿದೆ. ಸೊ ಈ ರೀತಿ ಆದಾಗ ನಾವೇನು ಪ್ಯೂರಿ ಮಾಡಿಟ್ಟಿದ್ವಲ್ಲ ಮ್ಯಾಂಗೋ ಮತ್ತು ಸಕ್ಕರೆ ಹಾಕಿಬಿಟ್ಟು, ಸೊ ಅದನ್ನು ಕೂಡ ಹಾಕ್ಕೊಂಡು ಇದನ್ನು ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಬಟ್ ಮೀಡಿಯಮ್ ಟು ಲೋದಲ್ಲೇ ಇಟ್ಕೊಂಡು ಫ್ಲೇಮ್ನ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಸೊ ಈ ರೀತಿ ಮಾಡಿಕೊಂಡು ಒಂದು 30 ಸೆಕೆಂಡ್ಸ್ ಇದನ್ನು ಮಿಕ್ಸರ್ನ ಕುಕ್ ಮಾಡ್ಕೋಬೇಕಾಗತ್ತೆ. ಹಾಗೆ ಕೊಬ್ಬರಿ ತುರಿದಾಗಿರ್ಬೋದು, ಮಾವಿನ ಹಣ್ಣಿನ ಫ್ಲೇವರ್ ಆಗಿರ್ಬೋದು, ಎರಡೂ ಸೇರಿದಾಗ ಕಿಚನ್ನಲ್ಲಂತೂ ನೋಡ್ತಾ ಇರ್ಬೋದು ಅಷ್ಟು ಘಮ ಘಮ ಸುವಾಸನೆ ಬರ್ತಾಯಿತ್ತು, ತುಂಬ ಚೆನ್ನಾಗಿತ್ತು ಘಮ ಅಂತೂ. ಸೊ ಇವಾಗ ನೋಡಿ ಈ ಥರ ಕುಕ್ ಆದಮೇಲೆ 4 ಕಪ್ನಷ್ಟು ಹಾಲಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಹಾಕೊಳ್ಳೋದ್ರಿಂದ ಒಂದು ಲಡ್ಡುಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಇದನ್ನು ಹಾಕೊಂಡ್ಬಿಟ್ಟು ಒಂದು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಇದನ್ನು ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಒಂದು 30 ಸೆಕೆಂಡ್ಸು ಕುಕ್ ಮಾಡ್ಕೋಬೇಕಾಗತ್ತೆ. ಹಾಗೆ 1 ಟೀ ಸ್ಪೂನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಏನು ಇದಕ್ಕೇನು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ. ಸೊ ಕೊಬ್ಬರಿ ತುರಿಯಲ್ಲೇ ಸಿಕ್ಕಾಪಟ್ಟೆ ಆಯಿಲ್ ಇರುತ್ತೆ, ಸೊ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಈ ರೀತಿಯಾಗಿ ಚೆನ್ನಾಗಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 30 ಸೆಕೆಂಡ್ಸ್ ಬೇಯಿಸ್ಕೊಂಡ ನಂತರ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ಥರ ಒಂಥರ ಲಡ್ಡು ಶೇಪಲ್ಲಿ ಆದರೆ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಅಂತ ಹೇಳ್ಬೋದು. ಸೊ ಇವಾಗ ಇಮಿಡಿಯೇಟಾಗಿ ಫ್ಲೇಮ್ನ ಸ್ವಿಚ್ ಆಫ್ ಮಾಡಿಬಿಟ್ಟು 1 ಟೀ ಸ್ಪೂನು ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಇದನ್ನ ಒಂದು ಸಲ ಮಿಕ್ಸ್ ಕೊಟ್ಟು ಸೊ ಇದನ್ನ ಸೈಡ್ಗೆ ಎತ್ತಿಟ್ಬಿಡಿ. ಇದು ಕಂಪ್ಲೀಟಾಗಿ ಕೂಲ್ ಆಗಕ್ಬಿಡಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಮಿಕ್ಸರ್ ಕೂಡ ಜಸ್ಟ್ ಉಗುರು ಬೆಚ್ಚಗಿದೆ ಅಂತ ಹೇಳ್ಬೋದು, ವಾರ್ಮ್ ಆಗಿದೆ. ಇವಾಗ ನಾವು ಒಂದು ಸ್ವಲ್ಪ ಮಿಕ್ಸರ್ನ ತೊಗೊಂಡ್ಬಿಟ್ಟು ಈ ರೀತಿ ಲಡ್ಡು ಆಕಾರದಲ್ಲಿ ಮಾಡಿದರೆ ಆಯಿತು. ನೋಡ್ತಾ ಇರ್ಬೋದು ಆಯಿಲ್ ಎಷ್ಟೊಂದು ಬಿಡ್ತಾ ಇದೆ ಕಾಣಿಸ್ತಿರ್ಬೋದು ನಿಮಗೆ, ಯಾಕಂದರೆ ಕೊಬ್ಬರಿಯಲ್ಲಿ ತುಂಬ ಆಯಿಲ್ ಕಂಟೆಂಟ್ ಇರತ್ತಲ್ವ, ಸೊ ಹಾಗಾಗಿ ಎಣ್ಣೆ ಬಿಡ್ತಾ ಇತ್ತು. ಸೊ ಅದಕ್ಕೆ ತುಪ್ಪನ ಜಾಸ್ತಿ ಸೇರಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಹಾಗೆ ಈ ಥರ ಲಡ್ಡು ಶೇಪ್ ಮಾಡಿಬಿಟ್ಟು ನಾವೇನು ಡೆಸಿಕೇಟೆಡ್ ಕೊಕೊನಟ್ ತೊಗೊಂಡ್ಬಿಟ್ಟು ಅದರಲ್ಲಿ ರೋಲ್ ಮಾಡಿಬಿಟ್ಟು ಇಟ್ಟರೆ ಸೊ ಒಂದು ಒಳ್ಳೆ ಲುಕ್ ಬರುತ್ತೆ. ಸೊ ನೋಡ್ತಾ ಇದ್ದೀರಲ್ವ ಅದೇ ರೀತಿಯಾಗಿ ಎಲ್ಲ ಲಡ್ಡುಗಳನ್ನೂ ಮಾಡಿಕೊಂಡು ಈ ರೀತಿ ಕೊಬ್ಬರಿ ತುರಿಯಲ್ಲಿ ಒಣಗಿರ್ತಕ್ಕಂಥ ಕೊಬ್ಬರಿ ತುರಿಯಲ್ಲಿ ಈ ಥರ ರೋಲ್ ಮಾಡಿಕೊಂಡು ಇಟ್ಕೊಂಡ್ರೆ ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿರುವಂಥ ಲಡ್ಡುಗಳು ರೆಡಿಯಾಗಿದೆ ಅಂತ. ಯಾವ ಸ್ವೀಟ್ ಶಾಪಿಗೂ ಕಡಿಮೆ ಇಲ್ಲ. ಆ ರೀತಿಯಾದಂಥ ಸ್ವೀಟ್ನ ನಾವು ಮನೆಯಲ್ಲೇ ಮಾಡ್ಕೋಬೋದು. ಸೀಸನ್ ಸ್ಪೆಷಲ್ ಆದಂಥ ಮಾವಿನ ಹಣ್ಣಿನ ಮತ್ತು ಕೊಕೊನಟ್ನ ಯೂಸ್ ಮಾಡಿಕೊಂಡು ಸೊ ಒಂದು ಹೆಲ್ದಿ ಆ್ಯಂಡ್ ಟೇಸ್ಟಿ ರೆಸಿಪಿನ ಮಾಡ್ಕೋಬೋದು. ಸೊ ಆದಷ್ಟು ಈ ಸೀಸನ್ ಮುಗಿಯೋಷ್ಟರಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ, ಎಲ್ಲರಿಗೂ ಇಷ್ಟವಾಗೇ ಆಗುತ್ತೆ.
ಮೇಲೆ ಒಂದು ಸ್ವಲ್ಪ ಕಟ್ ಮಾಡಿರ್ತಕ್ಕಂಥ ಪಿಸ್ತಾನ ಹಾಕಿಬಿಟ್ಟು ಗಾರ್ನಿಷ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಟೆಂಪ್ಟ್ ಆಗ್ತಾ ಇದೆ. ಸೊ ಟ್ರೈ ಮಾಡೇ ಬಿಡೋಣ ಲಡ್ಡು ಹೇಗಾಗಿದೆ ಅಂತ. ಸೊ ತುಂಬ ಸಾಫ್ಟಾಗಿ ಜ್ಯೂಸಿಯಾಗಿ ತುಂಬಾ ಸಖತ್ತಾಗಿ ಬಂದಿದೆ ಅಂತ ಹೇಳ್ಬೋದು. ಮಸ್ಟ್ ಟ್ರೈ ರೆಸಿಪಿ ಅಂತ ಹೇಳ್ತೀನಿ. ಲಡ್ಡು ರೆಸಿಪಿನ ನೋಡ್ಕೊಂಡ್ ಬಂದ್ರಲ್ವಾ, ತುಂಬಾನೇ ಸಖತ್ತಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ನಮ್ಮ ಮನೇಲಂತೂ 2 ದಿನಕ್ಕೆ ಖಾಲಿಯಾಗೋಯ್ತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರದ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಪೇಡಾನಗರಿ ವ್ಲಾಗ್ಸ್.